ಸ್ಟೇಡಿಯಂ ಮಾಡ್ತಕ್ಕಂಥದ್ದು KHP ಕೆಲಸ ಅಲ್ಲ. ಕರ್ನಾಟಕ ಗೃಹ ನಿರ್ಮಾಣ ಮಂಡಳಿ ರಾಜ್ಯದ ಸಾಮಾನ್ಯ ಜನರಿಗೆ ಗೃಹ ನಿರ್ಮಾಣ ಮಾಡಿಕೊಡ್ತಕ್ಕಂಥದ್ದೇ ಅದರ ಕೆಲಸ. ಅದರ ಹೆಸರಿನಲ್ಲಿ ಬೆಲೆ ಬಾಳುವ ರೈತರ ಜಮೀನುಗಳನ್ನು ಈಗಾಗಲೇ ಅತಿ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಜಮೀನುಗಳನ್ನು, ಫಲವತ್ತಾದ ಜಮೀನುಗಳನ್ನು ಹೌಸಿಂಗ್ಗಾಗಿ ಈಗಾಗಲೇ ರೈತರಿಂದ ಪಡ್ಕೊಳ್ಳಲಾಗಿದೆ. ಪಡೆದ ಮೇಲೆ ಅದಕ್ಕೆ ವಸತಿ ನಿರ್ಮಾಣ ಮಾಡಿಕೊಡ್ಬೇಕೇ ಹೊರತು ಅವರು ಸ್ಟೇಡಿಯಂ ಮಾಡೋದು ಅವ್ರ ಕೆಲಸ ಅಲ್ಲ. ಸರ್ಕಾರ ಮಾಡ್ಬೋದು. ಅದಕ್ಕೂ ಮಿಗಿಲಾಗಿ ಈಗ ನಾನು ಆನೇಕಲ್ಗೆ ಹೋಗಿ ಬರ್ತಾ ಇದ್ದೀನಿ. ನಾನು ಹೋಗಲಿಕ್ಕೆ 2 ತಾಸಾಯಿತು ಮತ್ತು ಈಗ ಬರಲಿಕ್ಕೆ 1.25 ತಾಸಾಯಿತು. ಇನ್ನೂ ಇದೆಲ್ಲ ಆದಮೇಲೆ ಅಲ್ಲೇ ಪರಿಸ್ಥಿತಿಯನ್ನು ಈಗಲೇ ಊಹಿಸಿ ನೋಡ್ಬೋದು. ನಾನು ಹೇಳ್ತಕ್ಕಂಥದ್ದು, ನೀವು ಏರ್ಪೋರ್ಟ್ ಮಾಡೋದಾಗಲಿ ಅಥವಾ ಈ ಸ್ಟೇಡಿಯಂ ಅಂತ ಮಾಡೋದಾಗಲಿ, ಈಗಾಗಲೇ ಬೇರೆ ಕಡೆ ಸ್ಟೇಡಿಯಂ ಇದೆ. ಅಥವಾ ನೀವು ತುಮಕೂರು ರಸ್ತೆ ಕಡೆ ದೂರಕ್ಕೆ ಮಾಡಿದರೆ ಆ ಕಡೆಯಿಂದ ಬರೋ ಟ್ರಾಫಿಕ್ಕು ಬೆಂಗಳೂರು ಕಡೆಯಿಂದ ಹೋಗೋ ಟ್ರಾಫಿಕ್ ಆಚೆಗೆ ಹೋಗ್ತದೆ ಹೊರತು ಒಳಗಡೆಗೆ ಬರೋದಿಲ್ಲ. ಈ ಕಾರಣದಿಂದ ಬೆಂಗಳೂರನ್ನು ಇವತ್ತು ಟ್ರಾಫಿಕ್ ಹೆಚ್ಚು ಮಾಡಿ ವರ್ಟಿಕಲ್ಲಾಗಿ ಬೆಳೆಸೋದಿದೆಯಲ್ಲ, ಇದು ಮುಂದೆ ಒಂದು ದಿವಸ ಇದು ಆಘಾತಕಾರಿಯಾಗಿ ಆಗ್ತಕ್ಕಂಥದ್ದು ಆಗುತ್ತೆ. ಆ ಕಾರಣದಿಂದ ನಾನು ಸಲಹೆ ಕೊಟ್ಟಿದ್ದೇನೆ. ಇದನ್ನು ತುಮಕೂರು ರಸ್ತೆಯಲ್ಲಿ, ತುಮಕೂರಿಗೆ ಹತ್ತಿರದಲ್ಲಿ ಮಾಡಿದರೆ, ಈಗ ಹೇಳ್ತೀರಿ ತುಮಕೂರನ್ನ ನಾವು ಬೆಂಗಳೂರಿಗೆ ಸೇರಿಸ್ಬಿಡ್ಬೇಕು, ಚಿಕ್ಕಬಳ್ಳಾಪುರ ಬೆಂಗಳೂರಿಗೆ ಸೇರಿಸ್ಬೇಕು, ಕೋಲಾರ ಬೆಂಗಳೂರಿಗೆ ಸೇರಿಸ್ಬೇಕು, ಈಗಾಗಲೇ ಬೆಂಗಳೂರು ದಕ್ಷಿಣ ಅಂತೇಳಿ ಕನಕಪುರ ಎಲ್ಲ ಮಾಡಿದ್ದಾಯಿತು. ಎಷ್ಟು ಈ ರೀತಿ ಆಶ್ವಾಸನೆಗಳನ್ನು ಕೊಡ್ತೀರಿ? ಆದ್ದರಿಂದ ನಾನೊಂದು ಸಲಹೆನೇ ಕೊಟ್ಟುಬಿಟ್ಟೆ. ಎಲ್ಲರಿಗೂ ಬೆಂಗಳೂರೇ ಬೇಕಾಗೋದಾದರೆ ಕರ್ನಾಟಕ ಅನ್ನೋದು ಯಾಕೆ ಬೇಕು? ಕರ್ನಾಟಕವನ್ನೇ ಬೆಂಗಳೂರು ಮಾಡಿಬಿಟ್ರೆ ಆಯ್ತಲ್ಲ. ಈ ರೀತಿಯ ಆಶ್ವಾಸ್ಪದವಾದ ಹೇಳಿಕೆಗಳನ್ನು ಕೊಡಬಾರ್ದು. ಆದ್ದರಿಂದ ಏನಿವತ್ತು ಹೌಸಿಂಗ್ ಬೋರ್ಡಿಂದ ನೀವು ಮಾಡಲಿಕ್ಕೆ ಹೋಗಿದ್ದೀರಿ, ಇದು ನಿಮ್ಮ ಕೆಲಸ ಅಲ್ಲ. ಇದು ಬಹುಶಃ ಇದು ಲೂಟಿ ಮಾಡೋ ಕೆಲಸ. ಇದು ನಾನು ಕೇಳ್ಪಟ್ಟಿದ್ದೇನೆ, ಈಗಾಗಲೇ 3.5-4 ಸಾವಿರ ಕೋಟಿ ಇದಕ್ಕೆ ಆಗ್ತದೆ ಅಂತ. ಅಂದರೆ ಟೆಂಡರು ಎಲ್ಲ ಮಾಡಬೇಕು. ಈಗಾಗಲೇ ಟೆಂಡರ್ ಮಾಡಿಬಿಟ್ಟಿದ್ದೀರಿ. ಅರ್ಥವೇ ಆಗದಂಥ ಸ್ಥಿತಿಯಲ್ಲಿ ಇವತ್ತು ಬೆಂಗಳೂರನ್ನ ಬೆಳೆಸಲಿಕ್ಕೆ ಹೊರಟಿದ್ದೀರಿ. ಪ್ರಕೃತಿಗೂ ನಿಮ್ಮ ಈ ನಡೆ ಇಷ್ಟ ಆಗಿಲ್ಲ. ಅದಕ್ಕೆ ನಿನ್ನೆ ಹಾಕಿದ್ದ ಎಲ್ಲ ಪೆಂಡಾಲ್ಗಳು ಎಲ್ಲವೂ ಕೂಡ ನಿನ್ನೆನೇ ಬೆಳೆಸಿಬಿಟ್ಟಿದೆ. ಈಗ ನೋಡಿರಬೇಕು, ಫೋಟೋಗಳು ಬಂದಿರಬೇಕು, ನಿಮಗೇನು ಬಂದಿದೆಯಲ್ಲೋ ಗೊತ್ತಿಲ್ಲ, ನನ್ನ ಕಡೆ ಇದೆ. ಅಲ್ಲಿ ಆಗಿರ್ತಕ್ಕಂಥ ಎಲ್ಲ ಪೆಂಡಾಲ್ಗಳು ನೀವು ಎಷ್ಟು ದೊಡ್ಡ ಇದನ್ನು ಹಾಕಿದ್ರಿ, ಎಲ್ಲವೂ ಕೂಡ ನಿನ್ನೆನೇ ಉದುರಿ ಬಿದ್ದೋಗಿದೆ. ಮಣ್ಣು ಕಚ್ಚಿದೆ ಅದಕ್ಕೆಲ್ಲ. ಅಂದರೆ ಪ್ರಕೃತಿಗೂ ಅದು ಇಷ್ಟ ಇಲ್ಲ. ಆಮೇಲೆ ಇನ್ನೂ ಒಂದು ಇವರು ಕೂಡ ಹೇಳಿದ್ದಾರೆ, ಫಾರೆಸ್ಟ್ ಮಿನಿಸ್ಟ್ರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಬನ್ನೇರುಘಟ್ಟ ಇದು ಅದೆಲ್ಲನೂ ಎಲಿಫೆಂಟ್ ಕಾರಿಡಾರ್ ಇದೆ, ಪ್ರಾಕೃತಿಕವಾಗಿ ಆ ಪ್ರದೇಶದಲ್ಲಿ ಆಗಬಾರ್ದು. ಅದು ಬರೋದರಿಂದ ಜನಸಂದಣಿಯಲ್ಲಿ ಹೆಚ್ಚಾದರೆ ಆ ಪ್ರಾಣಿಗಳಿಗೂ ಕೂಡ ತೊಂದರೆ ಆಗ್ತದೆ ಅನ್ನೋದನ್ನು ಅದು ಕೂಡ ಇದೆ. ಇವೆಲ್ಲ ಕಾರಣಗಳಿಂದ ಅಲ್ಲಿ ಮಾಡಿದೆ. ಇದನ್ನು ತುಮಕೂರು ರಸ್ತೆಯಲ್ಲಿ ಎಲ್ಲಾದರೂ ಮಾಡಿದರೆ ಉತ್ತಮ ಅಂತಕ್ಕಂಥ ಮಾತನ್ನು ನಾನು ಸಲಹೆ ಮೂಲಕ ಅವರಿಗೆ ಹೇಳಿದ್ದೇನೆ. ರಾಜ್ಯಸಭೆಯಲ್ಲಿ ಇವತ್ತು ಟಿಕೆಟ್ ನೋಡಿ, ಕೇಳಿಲಿ, ಆ ಕಡೆ ನೀವು ಆನೇಕಲ್ ಕಡೆ ಹೋಗೋದ್ರಿಂದ ನೀವು ಫಾರೆಸ್ಟ್ ಕಡೆ ಹೋಗ್ತಿದ್ದೀರಿ. ಮತ್ತು ಆ ಕಡೆಗೆ ನಿಮಗೆ ನಮ್ಮ ಬೆಂಗಳೂರು ಬಾರ್ಡ್ರ್ನಲ್ಲಿದೆ, ತಮಿಳುನಾಡಿಗೆ ಬಾರ್ಡ್ರ್ನಲ್ಲಿದೆ. ಆ್ಯಕ್ಚುಲಿ ನಾವು ಉತ್ತರ ಕರ್ನಾಟಕದ ಕಡೆಗೆ ಹೋಗಬೇಕು. ಅಲ್ಲಿನ ಜನರಿಗೆ ಅವಕಾಶಗಳು ಅವಶ್ಯಕತೆಗಳು ಇಲ್ವಾ? ಅದನ್ನು ನಾವು ನೀಗಿಸಬಾರ್ದಾ? ಯಾಕೆ ಈ ಕಡೆ ಮೂಲೆಗೆ ಹೋಗ್ತಾ ಇದ್ದೀವಿ ನಾವು? ಹಾಂ, ಇಲ್ಲಾದರೆ ಇಲ್ಲಿ ಇವ್ರನ್ನ ನೋಡಿದರೆ ಇವ್ರ ತೀರ್ಮಾನಗಳು ಜನ ತುಳಿದು ಸಾಯ್ತಾರೆ. ನಾಳೆ ಹೋದ್ರೆ ಅಲ್ಲಿ ಆನೆಗಳು ತುಳಿದು ಸಾಯ್ಬೋದು. ಅದನ್ನು ತಿಳ್ಕೊಳ್ಬೇಕಲ್ಲ. ನೋಡಿ ನಾನು ಹೇಳೋದು KHP ಕೆಲಸ ಅಲ್ಲ. ವಸತಿ ನಿರ್ಮಾಣ ಮಾಡೋದು ಮಾತ್ರ ಅವ್ರ ಕೆಲಸ. ಅವ್ರು ಮಾಡಲಿ.
ಸರ್ಕಾರ ಏನು ಮಾಡ್ಬೋದು, ಇದನ್ನೆಲ್ಲ ಮಾಡ್ಬೋದು, ಮಾಡಲಿ, ಸರ್ಕಾರ ಮಾಡಲಿ ಅದನ್ನು. KHB ನೀವು ರೈತರಿಂದ ತಗೊಂಡಿರ್ತಕ್ಕಂಥ ಜಮೀನು ವಸತಿಗೆ, ನೀವು ವಸತಿ ಮಾಡಲಿಲ್ಲ ಅಂದರೆ ಆ ಜಮೀನನ್ನು ವಾಪಸ್ ಕೊಡಿ ರೈತರಿಗೆ. ಸರ್, ಇವತ್ತು ರಾಜ್ಯಸಭೆದು ಟಿಕೆಟ್ ಅಂದರೆ ಘೋಷಣೆ ಆಗಿದೆ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ. ಸೊ BJPಯ ಅಭ್ಯರ್ಥಿ ತೀರ್ಮಾನ ಆಗಿದೆಯಾ ಹೇಗೆ? ನೋಡಿ, ನಮ್ಮ ಅಭ್ಯರ್ಥಿಯ ತೀರ್ಮಾನವನ್ನು ವರಿಷ್ಠ ಮಂಡಳಿ ತೆಗೆದುಕೊಳ್ತದೆ. ಇಲ್ಲಿ ಯಾವುದೇ ತೀರ್ಮಾನ ಆಗೋದಿಲ್ಲ. ಆದರೆ ನಿನ್ನೆ ಕೋರ್ ಕಮಿಟಿಯಲ್ಲಿ ಚರ್ಚೆ ನಡೆದಿದೆ. ಕೆಲವು ಹೆಸರುಗಳನ್ನು ನಾವು ಕಳಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಉಳಿದ ತೀರ್ಮಾನ ನಮ್ಮ ವರಿಷ್ಠ ಮಂಡಳಿ ತೆಗೆದುಕೊಳ್ತದೆ. ಸರ್, ಈಗ ಎರಡು ಪಕ್ಷಗಳು ಸೇರಿದ್ರೆ ಒಂದು ಸ್ಥಾನಕ್ಕೆ ಮಾತ್ರ ಅವಕಾಶ ಸಿಗ್ಬೋದು, ಅಥವಾ ನೀವು ಎರಡನೇ ಕ್ಯಾಂಡಿಡೇಟ್ ಕೂಡ ಇಳಿಸ್ಬೋದು. ಆದರೆ ಈಗ ದೇವೇಗೌಡರು ರಾಜ್ಯಸಭೆಗೆ ಮತ್ತೆ ಹೋಗ್ತಾರಾ ಹೋಗಲ್ವಾ ಅನ್ನುವಂಥ ಚರ್ಚೆ ಇದೆ. ಮತ್ತು JDSನವರು ಕೂಡ ವಿಶ್ವಾಸದಲ್ಲಿದ್ದಾರೆ, ಈ ಸತಿ ದೇವೇಗೌಡರು ರಾಜ್ಯಸಭೆಗೆ ಮತ್ತೆ ಹೋಗ್ತಾರೆ ಅಂತ. ಅಂದರೆ BJP ಯಾವ ರೀತಿ ಅಂತ ನಿರ್ಧಾರ ಮಾಡ್ತಾ ಇದೆ ಅಂತ? ನೋಡಿ, ನಾವು BJP ಇಲ್ಲಿ ಏನೂ ನಿರ್ಧಾರ ಮಾಡಿಲ್ಲ, ನಾವು ಮಾಡೋದು ಇಲ್ಲ. ಯಾಕೆಂದರೆ ದೇವೇಗೌಡರ ವಿಚಾರ ಬಂದರೆ ನಮಗೆ ಅವ್ರ ಬಗ್ಗೆ ಗೌರವ ಇದೆ. ಅವರು NDAನ ಪಾಲೇ ಹೊರತು BJPಯ ಪಾಲಲ್ಲ. NDA ನಾಯಕರು ತೀರ್ಮಾನ ತಗೊಳ್ತಾರೆ ಹೊರತು ಅವರ ವಿಚಾರದಲ್ಲಿ BJP ತೀರ್ಮಾನ ಅಲ್ಲ. ಆದ್ದರಿಂದಾಗಿ ಇದರ ಬಗ್ಗೆ ನಾವು ಮಾತಾಡೋದು ಸೂಕ್ತ ಅಲ್ಲ.